ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ. ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ, ಪಾಪು ಮಲ್ಕೊಂಡಿದ್ದಾಳೆ ಹಾಲಲ್ಲಿ. ನಾನು ಅದಕ್ಕೆ ರೂಮಲ್ಲಿ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕೆಲವೊಂದ್ಸಲಿ ಅದಕ್ಕೇ ವ್ಲಾಗಲ್ಲಿ ನಾನು ಜಾಸ್ತಿ ಇವಾಗ ಈ ಥರ ಮಾತಾಡೋದೇ ಕಷ್ಟ ಆಗಿಬಿಟ್ಟಿದೆ. ಕೆಲವು ಸಲ ಮಾತಾಡಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ನೀವು ವ್ಲಾಗಲ್ಲಿ ಕೇಳಿದ್ರಿ, ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ, ಆಮೇಲೆ ಮೂಡ್ ಗಾಳಿ ತುಂಬ ಇದೆ, ನೀವು ಪಾಪು ಸ್ಕಿನ್ ಕೇರ್ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಯಿದ್ರಿ. ನಿಮಗೆ ಯೂಶ್ವಲಿ ಗೊತ್ತಿರುತ್ತೆ ನಾನು ಜಾಸ್ತಿ ಪಾಪುಗೆ ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿಲ್ಲ ಅಂತ. ಆಲ್ಮೋಸ್ಟ್ ಅವಳಿಗೆ 3 months ಇದ್ದಾಗೆ ನಾನು ಅವಳಿಗೆ ಫೇಸ್ ಕ್ರೀಮ್ ಆಗಿರ್ಬೋದು, ಬಾಡಿ ಲೋಷನ್ನು ಎಲ್ಲದನ್ನು ಸ್ಟಾಪ್ ಮಾಡಿಬಿಟ್ಟೆ. ಇವತ್ತಿಗೂ ಅವಳಿಗೆ ಬಾಡಿ ಲೋಷನ್ ಹಚ್ಚಲ್ಲ ನಾನು. ಅಂದರೆ ಇವಾಗ ಸ್ವಲ್ಪ ಮೂಡ್ಗಳು ಎಲ್ಲ ಇರೋದ್ರಿಂದ ಸೊ ಒಂಚೂರು ಅಂದರೆ ಇವಳಿಗೆ ಯಾವತ್ತೂ ಸ್ಕಿನ್ ಎಲ್ಲ ಹೊಡೆದಂಗೆ ಏನು ಅನಿಸಿಲ್ಲ. ಬಟ್ ಸ್ಟಿಲ್ ನಾನು ಇವಾಗ ತುಂಬ ಗಾಳಿ ಇದೆ ಮತ್ತು ಚಳಿ ಇದೆ ಅಂತ ಕೈಗೆ ಕಾಲಿಗೆ ಎಲ್ಲ ಸಬಾಮೆಡ್ ಅವ್ರದ್ದೆ ಎಂಥ ಬಾಡಿ ಲೋಷನ್ನ ಹಚ್ತೀನಿ ಆಯಿತಾ. ಸೊ ಅದು ಬಿಟ್ಟರೆ ನಾನು ಬೇರೆ ಯಾವುದೂ ಯೂಸ್ ಮಾಡಲ್ಲ. ಫೇಸಿಗೆ ಏನೂ ಹಚ್ಚಲ್ಲ ನಾನು. ಕೆಲವು ಸಲ ಎಣ್ಣೆ ಸ್ನಾನ ಮಾಡಿಸ್ತೀವಿ, ಅದೇ ಸಾಕಾಗುತ್ತೆ. ನೀವು ಊಟದಲ್ಲಿ ತುಪ್ಪ ತಿನ್ನಿಸ್ತೀರಾ, ಅದೇ ಸಾಕಾಗುತ್ತೆ. ಮಕ್ಕಳಿಗೇನು ಜಾಸ್ತಿ ನಮ್ಮಷ್ಟು ಸ್ಕಿನ್ ಕೇರ್ ಬೇಕು ಅನ್ನೋದೇನಿಲ್ಲ, ಅವ್ರ ಸ್ಕಿನ್ ಚೆನ್ನಾಗೇ ಇರುತ್ತೆ. ಆಮೇಲೆ ಕೆಲವು ಮಕ್ಳಿಗೆ ತುಂಬ ಡ್ರೈ ಸ್ಕಿನ್ ಇತ್ತು ಅಂದರೆ ಚೆನ್ನಾಗಿ ಮಾಯಿಶ್ಚರೈಸರ್ನ ಡೈಲಿ ಚೆನ್ನಾಗಿ ಹಚ್ಚಿ, ನಾನು ಇವಳಿಗೆ ಕೈಗೆ ಕಾಲಿಗೆ ಹಚ್ತೀನಿ ಅಷ್ಟೇ, ಫೇಸಿಗೆ ಹಚ್ಚಲ್ಲ. ಸೊ ಯಾಕೆ ಗೊತ್ತಾ, ಇವಳಿಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಸೊ ಏನಾದರೂ ಎಲ್ಲೋದ್ರೂ ಹೊರಗೆ ಹೋದಾಗ ಇವಾಗ ಹೊರಗೆ ಹೋದಾಗ ಎಲ್ಲ ಕಡೆನೂ ನೀರಿರಲ್ಲ ಅಂತ ನಾನು ಒಂದು ದಿವಸ ಏನು ಮಾಡಿದ್ದೆ, ಸೊ ಇಲ್ಲೆಲ್ಲ ಬಾಯೆಲ್ಲ ತಿನ್ನಿಸಿ ಇದಾಗಿತ್ತು ಅಂತ ವೆಟ್ ವೈಪ್ಸಲ್ಲಿ ಒರೆಸ್ಬಿಟ್ಟಿದ್ದೆ. ಅವಳಿಗೆ ಅಲ್ಲೆಲ್ಲ ಒಂಚೂರು ಸೆಕೆಗುಳ್ಳೆ ಥರ ಆಗಿತ್ತು, ಒಂಥರ ಗಂದೆ 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 ಥರ. ನಾನು ಆವಾಗಿಂದ ಅವಳಿಗೆ ವೆಟ್ ವೈಪ್ಸ್ ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ಬಟ್ ಅವಳಿಗೆ ನಾನು ಪಾಟಿ ಮಾಡ್ಕೊತಾಳಲ್ಲ ಆವಾಗ ವೆಟ್ ವೈಪ್ಸ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಕೈ ಗಲೀಜಾದಾಗ ಯೂಸ್ ಮಾಡ್ತೀನಿ. ಸುಸು ಮಾಡ್ಕೊಂಡಾಗ ಯಾವಾಗಲೂ ಡೈಪರ್ ಹಾಕಿರಲ್ಲ ಆವಾಗೆಲ್ಲ ನಾನು ವೆಟ್ ವೈಪ್ಸ್ನ ಯೂಸ್ ಮಾಡ್ತೀನಿ. ನನ್ನ ಫೇಸಿಗೆ ಅವಳಿಗೆ ಯೂಸ್ ಮಾಡಲ್ಲ. ಸೊ ಅದು ನೋಡಿದಾಗ ನನಗೆ ಒಂಥರ ಇಲ್ಲೆಲ್ಲ ಗುಳ್ಳೆ ಗುಳ್ಳೆ ಆಗಿತ್ತಲ್ಲ, ಸೊ ಅವತ್ತೇ ನಾನು ಬಿಟ್ಬಿಟ್ಟೆ ಅದನ್ನು ಯೂಸ್ ಮಾಡೋದು. ಸೊ ಅದಕ್ಕೇ ಅಷ್ಟೇ, ಇನ್ನೇನಿಲ್ಲ. ಸ್ಕಿನ್ ಕೇರ್ ನಾನು ಅವಳಿಗೆ ಇನ್ನೇನು ಮಾಡಲ್ಲ, ಬೇಕಾಗೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದೇ ನಾನು ಹೇಳಿದ್ನಲ್ಲ, ರೆಗ್ಯುಲರಾಗಿ ಸ್ವಲ್ಪ ಈ ಚಳಿಗಾಲದಲ್ಲಿ ಜಾಸ್ತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ. ಡೈಲಿ ಆದರೆ ನಿಮ್ಮ ಕೈಲಿ ಡೈಲಿ ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ. ನಾನು ಡೈಲಿ ಏನು ಮಾಡಿಸಲ್ಲ, ವಾರಕ್ಕೊಂದು 2 ಸಲ ಮಾಡಿಸ್ತೀವಿ ಹಿಂಗೆ. ಸೊ ಈ ರೀತಿ ಅವಳು ತುಂಬ ಲೋಷನ್ಸ್ ಹಂಗೆ ಇದೆ, ಅವಳು ಕಿತ್ತಾಗಿ ತೊಗೊಂಡಿದ್ದೀನಿ ಹಂಗೆ ಇದೆ. ಸೊ ನಾನು ಹಚ್ಕೊಂಡು ಅವಳಿಗೆ ಹಚ್ಚಿ ಖಾಲಿ ಮಾಡ್ತಾಯಿದ್ದೀನಿ ಇವಾಗ ಅಷ್ಟೇ. ಮತ್ತು ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತಲೂ ಕೇಳಿದ್ರಿ. ಟೆಡಿ ಬಾರ್ ನಾನು ಫಸ್ಟಿಂದ ಅವಳಿಗೆ ಅದೊಂದೇ ಯೂಸ್ ಮಾಡಿರೋದು, ಅದಕ್ಕೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಆಯಿತಾ. ಸೊ ಇನ್ನೂ ಸುಮಾರಷ್ಟು ಕ್ವಶನ್ ಕೇಳಿದಿರಾ, ಲೈಕ್ ನೀವು ಪಾಪುಗೆ ತಣ್ಣೀರು ಮುಟ್ಟಿದ್ರೆ ಅವಳಿಗೆ, ನಾನು ಆಟ ಆಡೋದೆಲ್ಲ ವೀಡಿಯೋಸ್ ಹಾಕಿದಾಗ ಸೊ ಪಾಪುಗೆ ತಣ್ಣೀರೆಲ್ಲ ಮುಟ್ಟಕ್ಕೆ ಬಿಡ್ತೀರಲ್ಲ, ಪಾಪುಗೆ ಶೀತ ಆಗಲ್ವಾ, ಹೊರಗೆ ಕರ್ಕೊಂಡೋದಾಗ ಶೀತ ಆಗಲ್ವಾ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಸೊ ಆ ಥರ ಎಲ್ಲ ಪಾಪುಗೆ ತಣ್ಣೀರು ಮುಟ್ಟಿದ್ರೆ ಎಲ್ಲ ಶೀತ ಆಗುತ್ತೆ ಅನ್ನೋದೆಲ್ಲ ಅದೆಲ್ಲ ಸುಳ್ಳು ಆಯಿತಾ. ಸೊ ಶೀತ ಎಲ್ಲ ಬರೋದು ವೈರಲ್ ಫೀವರ್, ವೈರಲ್ ಇನ್ಫೆಕ್ಷನಿಂದ ಬರುತ್ತಷ್ಟೇ. ಸೊ 7 ದಿನ ಪೂರ್ತಿ ಆಲ್ಮೋಸ್ಟ್ ದಿನದಲ್ಲಿ ತಣ್ಣೀರಲ್ಲೇ ಜಾಸ್ತಿ ಆಟಾಡೋದು ಇವಳು. ಸೊ ಅವಾಗಿಂದನೂ ಆ ಥರ ಏನಾಗಿಲ್ಲ. ಸೊ ಈ ಥರ ಸುಮಾರಷ್ಟು ಕ್ವಶನ್ಸ್ ಇದೆ. ನಿಮಗೂ ನಾನು Q&A ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲಾದ್ರದ್ದು ಟಾಪಿಕ್ಸ್ ಬಗ್ಗೆ. ಸೊ ನೋಡೋಣ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ ವ್ಲಾಗಲ್ಲಿ ಕ್ವಶನ್ಸ್ ಕೇಳಂತ್ರಿ. ಸೊ ಅದಕ್ಕೆ ಅಂತಲೇ ಕಮ್ಯುನಿಟಿ ಪೋಸ್ಟು ಹಾಕ್ತೀನಿ, ಅದರಲ್ಲಿ ನಿಮಗೇನು ಕ್ವಶನ್ ಇದೆ ಕೇಳಿ. ಸೊ ಈ ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, Q&A ಮಾಡಲ್ಲ ಬಿಡುವ ನೋಡ್ತೀನಿ. ಸೊ ಆಯಿತಾ, ನೋಡೋಣ, ಎಲ್ಲಾದ್ರ ಬಗ್ಗೆನೂ ಮಾತಾಡೋಣ. ಸೊ ಅಷ್ಟೇ ಗೈಸ್, ಬನ್ನಿ. ನಾನು ಧರ್ಮಸ್ಥಳ ಹೋಗಿದ್ವಿ. ಸೊ ಧರ್ಮಸ್ಥಳ ಹೋಗಿರೋದು ಈಗಲ್ಲ, ಸೊ ಲಾಸ್ಟ್ ವೀಕ್ ಹೋಗಿದ್ವಿ. ಸೊ ಬೆಂಗಳೂರಿಗೆ ಹೋಗಿ ಬಂದಮೇಲೆ ಹೋಗಿದ್ದು. ಸೊ ಅದ್ರದ್ದು ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನಾವು ಹೊರಟಿದ್ದು ಮಧ್ಯಾಹ್ನ 1 ಗಂಟೆಗೆ. ಸೊ ಯಾಕೆ ಮಧ್ಯಾಹ್ನ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾವು ತುಂಬ ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದು. ಸುಮ್ಮನೆ ತಿಂಡಿ ತಿನ್ಕೊಂಡು ಕೂತ್ಕೊಂಡಿದ್ವಿ. ಆವಾಗ ಹಿಂಗೆ ವೀಕ್ ಡೇಸ್ ಇದೆ, ನಿಮಗೂ ರಜಾ ಇದೆ, ಹೋಗ್ಬಿಡೋಣ ಒಳ್ಳೆ ಟೈಮು ಅಂತ ಮಾಡಿಕೊಂಡು ನಾವು ಹೋಗಿದ್ದು. ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಹೋದಾಗ 4 days ಕಂಟಿನ್ಯೂಸ್ ಗೌರ್ಮೆಂಟ್ ಹಾಲಿಡೇ ಇತ್ತು. ಆವಾಗ ದೇವಸ್ಥಾನದಿಂದ ಹತ್ತತ್ರ 4 ಕಿಲೋಮೀಟರ್ ಕ್ಯೂ ಇತ್ತು. ಅಷ್ಟು ಜನ ಅವತ್ತು, ನಾವು ಲೈಫಲ್ಲೇ ಅಷ್ಟು ಜನ ಯಾವತ್ತೂ ನೋಡಿಲ್ಲ ಧರ್ಮಸ್ಥಳದಲ್ಲಿ. ಸೊ ನಾವು ನಿಂತರೆ ಬೆಳಗ್ಗೆ, ನನ್ನ ಫ್ರೆಂಡು ಅವತ್ತು ಹೋಗಿದ್ದ, ಬೆಳಗ್ಗೆ 5 ಗಂಟೆಗೆ ನಿಂತಿದ್ದವನು.
ರಾತ್ರಿ 11 ಗಂಟೆ ತನಕ ದರ್ಶನ ಕೊಟ್ಟಿದ್ದಾರೆ ಅವತ್ತು. ಅಷ್ಟು ಜನ ಇತ್ತು. ನೈಟ್ 10 ಗಂಟೆಗೋ 9 ಗಂಟೆಗೆ ದರ್ಶನ ಆಗಿದೆ ಅಂತ ಹೇಳ್ತಾ ಇದ್ದ ನನಗೆ. ಸೊ ನಾವು ಅವತ್ತು ಹೋಗಿ ಒಳಗೆ ಹೋಗದೆ ಹಾಗೆ ಬಂದುಬಿಟ್ಟಿದ್ವಿ. ನಾನು ಇನ್ನೂ ಪ್ರೆಗ್ನೆಂಟ್ ಆಗಿರಲಿಲ್ಲ ಅನ್ಸುತ್ತೆ ಅವಾಗ. ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಹೋಗಿದ್ದೆ. ಸೊ ಬಟ್ ಈ ಸಲ ಹೋದಾಗ ಸಿಕ್ಕಾಪಟ್ಟೆ ಕ್ಯೂನೇ ಇರಲಿಲ್ಲ, ಫುಲ್ಲು ರಶ್ಶು. ನಮ್ಮ ಜೊತೆಗೆ ಇನ್ನೂ ಒಂದು 20 ಜನ ಇದ್ದರು ನೋಡಿ, ಒಬ್ಬರು ಇರಲಿಲ್ಲ ಒಳಗೆ. ಎಷ್ಟು ಚೆನ್ನಾಗಾಯಿತು ದರ್ಶನ, 5 ನಿಮಿಷಕ್ಕೆ ತುಂಬ ಚೆನ್ನಾಗಾಯಿತು. ಸೊ ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ, ಸಡನ್ನಾಗಿ ಹೊರಟಿದ್ರಿಂದ ಮಧ್ಯಾಹ್ನ ಹೊರಟ್ವಿ. ಸೊ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 6 ಗಂಟೆ ಆಯಿತು. ಹೋಗಿದ ತಕ್ಷಣ ನಾವು ದೇವ್ರ ದರ್ಶನಕ್ಕೆ ಹೋಗಿಬಿಟ್ವಿ. ಆಮೇಲೆ ಫ್ರೆಶ್ ಅಪ್ ಆಗಬೇಕಾದ್ರೆ ಇನ್ನೊಂದು ಸತಿ ಬರೋಣ ಅಂತ, ಯಾಕಂದರೆ ಮನೆಯಿಂದ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಸೊ ಏನೂ ಕ್ಯೂ ಇರಲಿಲ್ಲ, ಅದಕ್ಕೆ ಪಾಪಕ್ಕೆ ಕರ್ಕೊಂಡು ಹೋಗಿಬಿಡೋಣ, ಆಮೇಲೆ ಅವಳು ಸುಸ್ತಾಗ್ತಾಳೆ ಅಂತ ಹೋಗಿ ಬಂದ್ವಿ. ಇಲ್ಲಿ ನಾನು ನಿಮಗೆ ರೂಮ್ ಟೂರ್ ಏನು ಮಾಡೋಕ್ಕೋಗಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಾವಿಲ್ಲಿ ಒಂದು ನೇತ್ರಾವತಿ ಅಂತ ರೂಮ್ನ ರೆಂಟ್ ಮಾಡ್ಕೊಂಡ್ವಿ. ಸೊ ಎಷ್ಟಾಯಿತು ಗೊತ್ತಾ ರೂಮ್ಗೆ, ಒಂದು ನೈಟಿಗೆ 1000 ರುಪೀಸು. ಇನ್ನು ನಿಮಗೆ ಬೇರೆ ಬೇರೆ ಕಡೆಯೂ ಇದೆ ತುಂಬ. ಸೊ ನೋಡಿ 500 ರುಪೀಸ್ಗೂ ಇದೆ, 100 ರುಪೀಸ್ಗೂ ಇದೆ, ಈ ಥರ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಅಲ್ಲೇ ಹೋಗಿ ಬುಕ್ ಮಾಡ್ಕೋಬೋದು. ನಾವು ಅಲ್ಲೇ ಹೋಗಿ ಸ್ವಲ್ಪ ಚೆನ್ನಾಗಿರೋದೇ ಇರಲಿ ಪಾಪು, ನಾವು ಎಲ್ಲ ಸ್ಟೇ ಆಗೋದಂತ ಆ ರೂಮ್ನ ತೊಗೊಂಡಿದ್ವಿ. ಇಬ್ಬರಿಗೆ 1000 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಅದಾದಮೇಲೆ ಇಲ್ಲಿ ಇನ್ನೊಂದು ಸಲ ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೊಂದು ಸಲ ದೇವ್ರ ದರ್ಶನ ಆಯಿತು ನಮಗೆ. ಸೊ ಇದು ಪಾಪುಗೆ ನಾನು ಡ್ರೆಸ್ಸು ವಿಶಾಲ್ ಮಟ್ಟಲ್ಲಿ ತೊಗೊಂಡಿದ್ದು. ಅವಳು ಬರ್ತಡೇ ಟೈಮಲ್ಲಿ ಶಾಪಿಂಗ್ ಮಾಡಿದ್ದು, ತುಂಬ ತೊಗೊಂಡಿದ್ದೆ. ಅವಳು ಬರ್ತಡೇಗೆ ಕಮ್ಮಿಗೆ ಹಾಕಿದ್ರು, ಕೇಳ್ತಾಯಿದ್ರು ವಿಶಾಲ್ ಮಟ್ಟಲ್ಲಿ ಏನಾದ್ರು ಆಫರ್ ಇದೆಯಾ ಅಂತ. ಸೊ ಈಗಿದೆಯಲ್ಲ ಗೊತ್ತಿಲ್ಲ, ಬಟ್ ಈ ಥರ ಬಟ್ಟೆ ತುಂಬ ಹಾಕಿದ್ರು. ನಾನು ಡಿಸೆಂಬರ್ ಫಸ್ಟ್ ವೀಕಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ, ಯಾವಾಗಲೂ ಮಕ್ಕಳು ಬಟ್ಟೆ ಚೆನ್ನಾಗಿರುತ್ತೆ. ನೋಡಿ ನಾವು ಈ ಒಂದು ಹೋಟೆಲಲ್ಲೇ ಸ್ಟೇ ಆಗಿದೆ, ಅಂದರೆ ಇದು ನೇತ್ರಾವತಿ ಅಂತ. ಚೆನ್ನಾಗಿದೆ ರೂಮ್ಸು. ಸೊ ವಾಶ್ರೂಮ್ಸ್ ಎಲ್ಲ ಅಟ್ಯಾಚ್ ಇರುತ್ತೆ. ಬೇರೆ ಕಡೆದಕ್ಕೆಲ್ಲ 500 ರೂಪಾಯಿ ಆ ಥರದ್ದು ಇದೆ, ಬಟ್ ವಾಶ್ರೂಮ್ ಒಂದೇ ಕಾಮನ್ ಇರುತ್ತೆ ಎಲ್ಲರಿಗೂ. ಸೊ ಅದು ಬೇಡ ಅಂತ ನಾವು ಒಂಚೂರು ಒಳ್ಳೆಯದಕ್ಕೆ ಹೋಗೋಣ ಅಂತ ಅಲ್ಲಿಗೆ ಹೋಗಿದ್ವಿ. ಮತ್ತು ಬೆಳಗ್ಗೆನೇ ಸಡನ್ನಾಗೆ ಎದ್ದು ಇದಕ್ಕೆ ಹೋಗ್ತಾಯಿದ್ದೀವಿ, ಕುಕ್ಕೆಗೆ. ಆರಾಮಾಗಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಬೇಗ ಶಿವಮೊಗ್ಗ ಹೋಗಿಬಿಡೋಣ, ಈಗ ಘಾಟ್ ಸೆಕ್ಷನ್ ಅಲ್ವಾ, ಕತ್ಲಾಗೋಷ್ಟೊತ್ತಿಗೆ ಶಿವಮೊಗ್ಗ ಸೇರ್ಕೊಳ್ಳೋಣ ಅಂತ ನಾವೇನು ಮಾಡಿದ್ವಿ, ಬೆಳಗ್ಗೆ ಅಲ್ಲಿಂದ 6 ಗಂಟೆಗೆ ಹೊರಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಇನ್ನು ಯಾವ್ದಾದ್ರು 2 ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ರೂಮ್ ಇತ್ತಲ್ಲ 24/7 ಅವರು ಬಿಸಿನೀರು ಇರ್ತಿತ್ತು. ಸೊ ಒಳಗಿಲೆಲ್ಲ ವೀಡಿಯೋ ಮಾಡ್ಕೊಳಂಗಿಲ್ಲ, ಅದಕ್ಕೆ ನಾನೇನು ಮಾಡ್ಕೊಂಡಿಲ್ಲ. ಸೊ ಇದೆರಡೂ ಕಡೆಗೆ ಬಂದು ಹೋದರೆ ಎಷ್ಟೋ ಒಂಥರ ಸಮಾಧಾನ ಅನಿಸುತ್ತೆ. ವರ್ಷ ಬರಬೇಕು ಆ್ಯಕ್ಚುಲಿ. ಸೊ ಅಲ್ಲಿಂದ ಬರ್ತಾ ಅದೇ ರೂಟಲ್ಲಿ ಗಣಪತಿ ಟೆಂಪಲ್ ಇದೆ ಅಲ್ವಾ, ಸೌದಡ್ಕ ಗಣಪತಿ ಟೆಂಪಲ್ಲು, ಅಲ್ಲಿಗೂ ಬರೋಣ ಅಂತ ಅಂದ್ಕೊಂಡಿದ್ದೆ ನಾನು. ತುಂಬ ವರ್ಷ ಬಂದೇ ಇರಲಿಲ್ಲ. ಇಲ್ಲಿಗೆ ಬಂದು ಹೋದರೂ ಇಲ್ಲೇ ಹತ್ರ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ಇದು ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಾಗ ಕರ್ಕೊಂಬರ್ತಿದ್ರು. ಬಟ್ ಇವಾಗ ಏನು ಎಲ್ಲರೂ ಇದು ಧರ್ಮಸ್ಥಳ ಹೋದವರೆಲ್ಲ ಇದು ಫೋಟೋ ಹಾಕ್ತಿರಲ್ಲ, ಎಲ್ಲಿ ಹೇಳಿದ್ದು ಅಂತ ನಾನು ಸರ್ಚ್ ಮಾಡಿದಾಗ ಗೊತ್ತಾಯಿತು, ಜಸ್ಟು ಧರ್ಮಸ್ಥಳದಿಂದ 14 ಕಿಲೋಮೀಟರ್ಸ್ ಅಂತ. ಸೊ ಅದನ್ನು ನೋಡಿಕೊಂಡು ಸೊ ಚಾರ್ಮಾಡಿ ಘಾಟ್ನ ಇವಾಗ ಇಳಿತಾ ಇದ್ದೀವಿ. ಸೊ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ, ಏನದು ಚಾರ್ಮಾಡಿ ಘಾಟು. ಬಟ್ ಅಷ್ಟೇ ಭಯ ಆಗುತ್ತೆ ನನಗೆ ಈ ಘಾಟ್ ಅಂದರೆ. ಸೊ ಎಷ್ಟೇ ಚೆನ್ನಾಗಿ ಕಾರ್ ಓಡಿಸಿದ್ರು ಸ್ವಲ್ಪ ಭಯ ಆಗುತ್ತೆ. ಸೊ ಹಾಗೆ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ನಾನು ಹೇಳ್ದಂಗೆ ನಾವು ಸಡನ್ನಾಗಿ ಹೋಗಿ ಬೇಗ ದರ್ಶನ ಮಾಡ್ಕೊಂಡಿದ್ದು. ಸೊ ನಾವು ರೂಮಿಗೂ ಏನೂ ಹೋಗಿರಲಿಲ್ಲ, ಅದಕ್ಕೆ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಹಾಗೆ ಬಂದಿರೋದ್ರಿಂದ ನಾನೇನು ಜಾಸ್ತಿ ರೆಡಿನೇ ಆಗಿರಲಿಲ್ಲ ಧರ್ಮಸ್ಥಳ ಹೋದಾಗ. ಸೊ ಅದನ್ನು ಮುಗಿಸ್ಕೊಂಡು ಶಿವಮೊಗ್ಗ ಬಂದ್ವಿ. ಸೊ ಸುಸ್ತಾಗಿತ್ತು, ಬಂದು ಮಲ್ಕೊಂಬಿಟ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಯಿತಾ, ಅದ್ರ ನೆಕ್ಸ್ಟ್ ಡೇ. ಸೊ ಅವತ್ತೇನು ವ್ಲಾಗ್ ಮಾಡ್ಕೊಂಡಿಲ್ಲ ನಾನು. ಇಲ್ಲಿ ಪಾಪು ಆಟಾಡ್ತಾ ಇದ್ದಾಳೆ ನೋಡಿ. ಇದು ನಮ್ಮ ಪಾಪುಗೆ ನಾಮಕರಣದಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ದು. ಸೊ ಇದು ಎಲ್ಲ ನಾನು ಯಾವುದೋ ಅವಳಿಗೆ ಆಟ ಸಾಮಾನು ದುಡ್ಡು ಕೊಟ್ಟು ತಂದಿದ್ದೀನಿ ಅನ್ನೋದೇ ಇಲ್ಲ. ಸೊ ನೋಡಿ, ಒಂದ್ಸಲ ಹೇಳ್ಕೊಟ್ರೆ ಅವಳೇ ಕಲ್ತ್ಕೊಂಡು ಕ್ಲೀನಾಗೆ ಆಟಾಡ್ತಾಳೆ. ಅದಕ್ಕೆ ಇದು 1 ವರ್ಷ ಆದಮೇಲೆ ಕೊಡೋಣ ಅಂತ ಹಂಗೆ ಎತ್ತಿಟ್ಟಿದ್ದೆ. ಚೆನ್ನಾಗಿದೆ, ಈ ಥರ ಕೊಟ್ಟರೆ ನಮಗೂ ಸ್ವಲ್ಪ ಟೈಮ್, ಅಂದರೆ ಅವರು ಈ ಥರದ್ರಲ್ಲಿ ಟೈಮ್ ಚೆನ್ನಾಗಿ ಕಿಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಹೇಳಿಕೊಟ್ರೆ ಕ್ಲೀನಾಗೆ ಆಟಾಡ್ಕೋತಾಳೆ. ಸೊ ಅದಕ್ಕೆ ಲಿಂಕೆಲ್ಲ ಇಲ್ಲ ನನಗೆ, ಅದು ಯಾರೋ ಗಿಫ್ಟ್ ಕೊಟ್ಟಿದ್ದು ನಾಮಕರಣದಲ್ಲೇ ಆಯಿತಾ. ತುಂಬ ಆಟ ಸಾಮಾನಿದೆ ಅವಳದು. ನಾವು ತಂದಿರೋದೊಂದು % ಅಷ್ಟೇ, ಏನೋ ಹೊರಗೆ ಹೋದಾಗ ಏನೋ ತರಬೇಕಲ್ಲ ಅಂತ ಗೊಂಬೆ ತಂದಿದ್ದೀವಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಅವರಪ್ಪ
ಇಲ್ಲಿ ಅವರಪ್ಪ ಸ್ವಲ್ಪ ಶೀತ ಕೆಮ್ಮು ಆಗಿತ್ತು ಅಂತ ರಸಮ್ ಮಾಡಿದ್ದೆ, ಸ್ವಲ್ಪ ಕುಡಿತಾ ಇದ್ದಾರೆ. ನನಗೂ ಕೊಡು ಕೊಡು ಅಂತ ಎಷ್ಟು ಕೇಳ್ತಾ ಇದ್ದಾಳೆ. ಹೇಗೆ ಮಾಡ್ತಾಳೆ ನೋಡಿ ನೀವೇ. ಖಾರ ಆಯ್ತಾ? ಖಾರ ಅಭ್ಯಾಸ ಆಗ್ಬಿಡ್ತೇನೋ. ನೋಡಿದ್ರಲ್ಲ, ಟೇಸ್ಟು ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ಅದಕ್ಕೆ ಕೊಡು ಕೊಡು ಅಂತ ಕೇಳ್ತಾಳೆ. ಅದೇ ನಾವು ಅವಳದು ಊಟಕ್ಕೆ ಏನಾದ್ರು ಒಂಚೂರು ಖಾರದ್ದು ಇಲ್ಲ ನಮ್ಮ ಸಾಂಬಾರನ್ನು ಒಂಚೂರು ಅನ್ನ ಕಲಿಸ್ಕೊಟ್ರೆ ಏನು ಖಾರ ಅಂತ ಹೆಂಗೆ ಆಡ್ತಾಳೆ ಗೊತ್ತಾ, ಎಷ್ಟು ಡವ್ ಮಾಡ್ತಾಳೆ ನೋಡಿ. ಅದನ್ನೇ ತೋರಿಸ್ತಾ ಇದ್ದೀನಿ. ಸಂಜೆ ಅಷ್ಟೊತ್ತಿಗೆ ನಮ್ಮ ಮನೇಲಿ ಈ ಥರ ಪರಿಸ್ಥಿತಿ ಆಗಿರುತ್ತೆ. ಬೆಳಗ್ಗೆಯಿಂದ ಆಟಾಡಿ ಅವಳದು ಆಟ ಸಾಮಾನೆಲ್ಲ ಹಾಲಲ್ಲೆಲ್ಲ ಹರಡಿರ್ತಾಳೆ. ರೂಮಲ್ಲೆಲ್ಲ ಬೆಡ್ಶೀಟ್ ಎಲ್ಲ ಕಿತ್ತಾಕಿರ್ತಾಳೆ. ಆ ಟಿ ವಿ ಸ್ಟ್ಯಾಂಡಲ್ಲೆಲ್ಲ ತೊಗೊಂಡೋಗಿ ತುರ್ಕಿರ್ತಾಳೆ. ಅದಕ್ಕೆ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವಳು ಮಲ್ಕೊಂಡಾಗ ಎಲ್ಲ ತೆಗ್ದಿಡ್ತೀವಿ ನೋಡಿ. ಅದು ಟೇಬಲ್ ಮೇಲೆ ಇದ್ದಿದ್ದು ತೊಗೊಂಡೋಗಿ ಸೋಫಾದ ಕೆಳಗೆ ಇಡ್ತಾ ಇದ್ದಾಳೆ. ಸೊ ಈ ಥರ ತಲಹರಟೆ ಎಲ್ಲರ ಮನೇಲೂ ಅಷ್ಟೇ. ಸೊ ಆಮೇಲೆ ಅವಳಿಗೆ ಸ್ನಾನ ಮಾಡಿಸ್ಕೊಂಬಂದೆ ಒಂದು 6 ಗಂಟೆ ಅಷ್ಟೊತ್ತಿಗೆ. ನೋಡಿ, ದೇವ್ರಿಗೆ ನಮಸ್ಕಾರ ಮಾಡ್ತಾಳೆ. ನಾನು ದೀಪ ಹಚ್ಚಿದೆ ಅಂತ ಅವಳು ದೇವರಿಗೆ ನಮಸ್ಕಾರ ಮಾಡ್ತಾಳೆ. ಎಲ್ಲ ಮಾಡ್ತಾಳೆ. ಒಂದು ದಿವಸ ವೀಡಿಯೋ ಮಾಡ್ತೀನಿ ಅವಳು ಹೇಗೆ ಪೂಜೆ ಮಾಡ್ತಾಳೆ ಅಂತ, ಆಯಿತಾ? ಸೊ ಅವಳಿಗೆ ಸ್ಕ್ರೀನ್ ಟೈಮ್ ಬದಲು ಈ ಥರ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ದೀಪು ತುಂಬ ಆಟಾಡ್ತೀವಿ ಅವಳ ಜೊತೆ. ಮತ್ತು ನಮ್ಮ ಅಮ್ಮ ಡ್ಯಾಡಿ ಎಲ್ಲರೂ ಎತ್ಕೊಂಡು ಹೋಗ್ತಾರೆ ಹೊರಗೆ. ಆಲ್ಮೋಸ್ಟ್ ಅವಳು 1 ಅವರ್ ಆದರೂ ಸ್ಕ್ರೀನ್ ಟೈಮ್ ನೋಡ್ತಾಳೆ. ಟಿ ವಿ ಹಾಕ್ಕೊಡ್ತೀವಿ, ಕಾರ್ಟೂನ್ ಥರ ನೋಡ್ತಾಳೆ. ಸೊ ಈ ಥರನೇ ಇರುತ್ತೆ ಅವಳು ಸಂಜೆ ರುಟೀನು. ಕಣ್ಣುಡಿ ಅದ ಹಂಗೆ ಹೆಂಗೆ ನೀವು ಕಣ್ಣುಡಿ ಅದು ತೋರಿಸಿ. ಕಣ್ಣುಡಿ ಪಪ್ಪಣಿ ಕಣ್ಣುಡಿಯಪ್ಪ. ಹಂಗೆ ಹೊಡಿಯೋದು ನೀವು ಕಣ್ಣು. ಸೊ ಧರ್ಮಸ್ಥಳ ಹೋಗಿದ್ವಲ್ಲ, ಅದಕ್ಕೋಸ್ಕರ ಏನು ನಾನ್ ವೆಜ್ ತಿಂದಿರಲಿಲ್ಲ, ಮನೆಗೂ ತಂದಿರಲಿಲ್ಲ ನಾವು 1-2 ಡೇಸು. ಅದಕ್ಕೆ ತುಂಬ ದಿನ ಆಗಿತ್ತಲ್ಲ, ಏನಾದ್ರು ತಿನ್ಕೊಂಬರೋಣ ಅಂತ ನಾನು ದೀಪು ಕ್ಲಬ್ಬಿಗೆ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಇಲ್ಲಿ ಫುಡ್. ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ದೀಪು ಏನಾದರೂ ತುಂಬ ಕಾನ್ವರ್ಸೇಷನ್ ಮಾಡಬೇಕು, ಇಲ್ಲ ನನಗೆ ಬೇಜಾರಾಗದಾಗ, ಇಲ್ಲ ಅವ್ರಿಗೆ ಖುಷಿಯಾದಾಗ ಏನಾದರೂ ಇಲ್ಲಿಗೆ ಬರ್ತೀವಿ. ಇಲ್ಲಿ ನಾನ್ ವೆಜ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಇಲ್ಲಿಗೆ ಬರ್ತೀವಿ. ಸೊ ಇಲ್ಲಿಗೆ ಮೆಂಬರ್ಸ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಜೊತೆಗೆ ಅವರು ಮೆಂಬರ್ಸ್ ಇರೋರು ಸ್ವಲ್ಪ ಜನಕ್ಕೆ ಬೇಕಾದರೆ ಅವರು ಅಲೋ ಮಾಡ್ತಾರೆ. ಸೊ ಆ ಥರ ಇದ್ದರೆ ಇಲ್ಲಿಗೆ ಬರ್ಬೋದು. ಸೊ ಆವಾಗ ಹಾಗೆ ಬರ್ತೀವಿ ನಾವು. ಸೊ ಇಲ್ಲಿ ಒಳ್ಳೆ ನಲ್ಲಿ ಸೂಪ್ ಕುಡಿತಾ ಇದ್ದೀವಿ. ಒಂಥರ ಚಳಿ ಇತ್ತವತ್ತು. ಸೊ ಅದಕ್ಕೆ ಟ್ರೈ ಮಾಡೋಣ, ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಇಲ್ಲಿ ಸೂಪನ್ನು ತೊಗೊಂಡಿದ್ದೀವಿ. ಹಾಗೆ ನಾನು ಇಲ್ಲಿ ಬಂದಿದ ತಕ್ಷಣ ಫಸ್ಟು ಆರ್ಡ್ರ್ ಮಾಡೋದೇ ಲಾಲಿಪಾಪ್ ಕೊಟ್ಬಿಡಿ ಅಂತ. ಸೊ ಏನೇನು ಬೇಕು ಎಲ್ಲ ಚೆನ್ನಾಗಿ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ಮೀನ್ಸ್ ಅಮ್ಮನ ಮನೆಗೆ ಬಂದ್ವಿ. ಪಾಪು ಬಿಟ್ಟೋಗಿದ್ವಲ್ಲ, ನಾವೇನು ಮಾಡ್ತೀವಿ ಗೊತ್ತಾ, ಬೇಗ ಹೋಗಿಬಿಡ್ತೀವಿ. ಒಂದು 7:30ಗೆ ಹೋಗ್ಬಿಟ್ಟು 9 ಗಂಟೆ 9:30ಗೆ ಬಂದುಬಿಡ್ತೀವಿ. 2 ಅವರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ನಾವು ಹೋಗೋದು. ಸೊ ಯಾಕಂದರೆ ಅವಳಿಗೆ ಮತ್ತೆ ಮಲಗಿಸ್ಬೇಕು, ಅವಳು ಫೀಡಿಂಗಲ್ಲಿದ್ದಾಳೆ. ಆಮೇಲೆ ಅವಳಿಗೆ ಏನಾದರೂ ಹೊರಗೆ ಹೋಗ್ಬೇಕಾದ್ರೆ ಕಿಚಡಿ ಮಾಡಿ ಕೊಟ್ಟಿರ್ತೀನಿ ನಾನು ಅಮ್ಮಂಗೆ. ಸೊ ಅವರು ತಿನ್ನಿಸ್ಕೋತಾರೆ. ಎಲ್ಲದು ವೆಜಿಟೇಬಲ್ಸ್ ಹಾಕಿ ಕಿಚಡಿ ಮಾಡಿಕೊಟ್ಟಿರ್ತೀನಿ. ಸೊ ನಾನು ಅವಳಿಗೆ ಹೊಟ್ಟೆ ಹಸಿವಾದ್ರೂ ಅವರು ಕಿಚಡಿನ ತಿನ್ನಿಸ್ಬಿಡ್ತಾರೆ. ಸೊ ಈ ಥರ ಮಾಡ್ತೀನಿ ನಾನು. ಸೊ ನೋಡಿ, ಇವಾಗ ಬಂದ್ವಿ, ಕರ್ಕೊಂಡು ಹೋಗ್ತಾಯಿದ್ದೀವಿ.
ಸೊ ಎಲ್ಲೋಗಿದ್ರಿ ಅಂತ ನೋಡ್ತಾಳೆ. ಚೆನ್ನಾಗಿತ್ತು ಅವತ್ತಿನ ಡೇ. ಸೊ ಅಷ್ಟೇ ಗಾಯ್ಸ್ ಇವತ್ತಿನ ಬ್ಲಾಗು. ಮತ್ತೆ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.